ಛಲ ಎಂದರೆ ಪಟ್ಟು ಹಿಡಿದ ಸಾಂದ್ರ ಆಶೆ. ಅಲ್ಲಿ ಮಾಡಲೇಬೇಕೆಂಬ ಆತುರವಿದೆ. ಮಾಡುವಾಗಲೆಲ್ಲ ಆಲೋಚನೆ ಶುದ್ಧವಿದೆ. ಮಾಡುತ್ತಲೇ ಆತಂಕರಹಿತ ಸ್ಥಿತಿ ಇದೆ. ಮತ್ತೆ ಮತ್ತೆ ಆಗಿಯೇ ಆಗುತ್ತದೆ ಎಂಬ ಭರವಸೆಯೂ ಇದೆ. ಆಗಾಗ ಆ ರೀತಿ ಮಾಡಿದವರ ಉದಾಹರಣೆಯೂ ನೆನಪಿದೆ. ಜೊತೆಗೇನೆ ಆಗಲೇಬೇಕೆಂಬ ಹಠವೂ ಸೇರಿದೆ. ಒಟ್ಟಿನಲ್ಲಿ ಬಿಡದ ಪ್ರಯತ್ನವಂತೂ ಒಳಗೇನೆ ಮಾಗಿದೆ. ಅಂದರೆ ಛಲ ಎಂಬುದು ಆತುರ, ಶುದ್ಧ ಆಲೋಚನೆ, ನಿರಾತಂಕತೆ, ಪೂರ್ಣ ಭರವಸೆ, ಆದರ್ಶದ ನೆನಹು, ಆಗಲೇಬೇಕೆಂಬ ಒತ್ತಾಸೆಗಳನ್ನೆಲ್ಲ ಸೇರಿಕೊಂಡ ಎಡಬಿಡದ ಪ್ರಯತ್ನವೇ ಆಗಿದೆ. ಅರ್ಥಾತ್ ಆಲಸ್ಯ, ಅನಾಸಕ್ತಿ, ಅರ್ಧಮನಸ್ಸು, ಅಶ್ರದ್ಧೆ, ಅವಿವೇಕ, ಅಚಾತುರ್ಯಗಳು ಇದ್ದಾಗ ಛಲವೆಲ್ಲ ಮಾಯವಾಗುತ್ತದೆ. ಅಂದರೆ ಛಲ ತೊಡುವುದು ಎಂದರೆ ಅದೊಂದು ತಪಸ್ಸೇ ಸರಿ. ಸಾಮಾನ್ಯವಾಗಿ ಛಲ, ಬಲ, ಹಂಬಲಗಳು ಜೀವನವನ್ನು ಜೇನಾಗಿಸುತ್ತವೆ. ಛಲ ಎಂದರೆ ಮನೋದಾಢ್ಯತೆ, ನಿಷ್ಠೆಯಿಂದ ಎಣಿಸಿಕೊಂಡುದನ್ನು ಮಾಡಿ ತೋರಿಸುವುದು. ಬಲ ಎಂದರೆ ದೈಹಿಕ ಶಕ್ತಿ, ಸಾಮರ್ಥ್ಯ, ದುಷ್ಟಶಕ್ತಿಗಳ ವಿರುದ್ಧ ಕೆಚ್ಚಿನಿಂದ ಎದುರಾಡಿ ಗೆಲ್ಲುವ ಛಾತಿ. ಹಂಬಲ ಎಂದರೆ ಪೂರ್ಣ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಎಂಟೆದೆಯಿಂದಲೇ ಗೆಲ್ಲುವ ಸುದೃಢ ಮನೋಭಾವ. ಸಾಮಾನ್ಯವಾಗಿ ಛಲದೊಂದಿಗೆ ಬಲ ಹಾಗೂ ಹಂಬಲ ಎಂಬಿ ಎರಡು ಶಬ್ದಗಳು ಬಂದೇ ಬರುತ್ತವೆ. ಛಲ ಎಂದರೆ ಮನೋಬಲವಾದರೆ, ಬಲ ಎಂದರೆ ಬಾಹುಬಲವಾದರೆ, ಹಂಬಲ ಎಂದರೆ ಆತ್ಮಬಲ ಎಂದಾಗುತ್ತದೆ.